ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಹಿಂದೆ ನೀವು ನೋಡಿದ್ರೆ ಮಾಡಲ್ ಕ್ವಶನ್ ಪೇಪರ್ ಇದೆ. ಸರ್ ಇದೇನಿದು ಮಾಡಲ್ ಕ್ವಶನ್ ಪೇಪರ್ ತಂದ್ರಿ, ನಾನು ಆಗಲೇ ನೋಡಿದ್ದೀರಾ? ಎಸ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಸ್ಟ್ರಾಟಜಿ ಬೇಕು ಆ್ಯಂಡ್ ಅಪ್ರೋಚ್ ಬೇಕು. ಸೊ ವಿತೌಟ್ ದಟ್ ಡೋಂಟ್ ಈವನ್ ಸಾಲ್ವ್ ದಿಸ್ ಪೇಪರ್. ಯಾಕೆ ಅಂತ ನಾನು ಹೇಳ್ತೀನಿ. ಇದು ಆಗಸ್ಟು, ನಿಮ್ಗೆ ಆ್ಯಕ್ಚುಲಿ ಗೌರ್ಮೆಂಟ್ ಅವರು ಅರ್ಲಿಯಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಹೌ ಕ್ಯಾನ್ ಯು ಮೇಕ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ಟೈಮ್? ನಿಮಗೆ ಥಿಯರಿನೂ ಚೆನ್ನಾಗಿ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ CETನೂ ನೀವು ಸ್ಕೋರ್ ಮಾಡೋದಕ್ಕೆ. ಸೊ ಯು ನೀಡ್ ಆ್ಯನ್ ಅಪ್ರೋಚ್. ಸೊ ಅಪ್ರೋಚ್ ನಾನು ನಿಮ್ಗೆ ಹೇಳ್ತೀನಿ, ವೆಯ್ಟ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ನನಗೆ ನಿಮ್ಮಿಂದ ಏನು ಬೇಕು ಅಂದರೆ, ಸೊ ನಿಮ್ಮ ಕಾಲೇಜಸಲ್ಲಿ ಯಾವಾಗ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಫಸ್ಟ್ ಅದನ್ನು ಕಮೆಂಟ್ ಮಾಡಿ, ಯಾಕೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸಿಲೆಬಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಮೇ ಬಿ ಎಂಡ್ ಆಫ್ ಸೆಪ್ಟೆಂಬರೋ, ಎಂಡ್ ಆಫ್ ಅಕ್ಟೋಬರೋ, ನವಂಬರೋ, ಯಾವಾಗ ಹೇಳಿ. ಆ್ಯಂಡ್ ಅದು ಹೇಳಿ, ಅದು ಕಮೆಂಟ್ ಮಾಡಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಯಾವಾಗಿಂದ. ಸೊ ದಟ್ ನಾವು ಈಗ ನೆಕ್ಸ್ಟು ಬೇಸ್ಡ್ ಆನ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ಸ್, ಸೊ ಯಾವ ಚಾಪ್ಟ್ರು ಯಾವಾಗ ಹೋಗಬೇಕು ಅಂತಲೂ ವಿಲ್ ಆಲ್ಸೋ ಬಿ ಕಮಿಂಗ್ ಅಪ್ ವಿತ್ ದ ಚಾಪ್ಟರ್ಸ್. ಓಕೆ, ಒನ್ ಶಾರ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀವಿ, ಡೋಂಟ್ ವರಿ. ನಿಮ್ಮ ಫೈನಲಿ ಏನು ಬೇಕು, ನಿಮ್ಮ ಥಿಯರಿ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡಬೇಕು ಆ್ಯಂಡ್ ಮಾಡ್ತೀವಿ. ನೀವು ಲಾಸ್ಟ್ ಟೈಮೇ ಚೆಕ್ ಮಾಡ್ಬೋದು. ಸೊ ಲಾಸ್ಟ್ ಟೈಮು ಬೋರ್ಡ್ ಎಕ್ಸಾಮ್ಸಲ್ಲಿ ಮ್ಯಾಥ್ಸು ನಾವು ಬೋರ್ಡ್ ಎಕ್ಸಾಮ್ 2 ದಿನ ಮುಂಚೆ 200 MCQs ಮಾಡಿದ್ವಿ. ಆ 200 MCQಸಿಂದಾನೇ ಫುಲ್ 15 MCQs ಬಂದಿತ್ತು, ಫುಲ್ 15 MCQs. ಸೊ ಇಲ್ಲಿ 5 ಪೇಪರ್ ಇರ್ಬೋದು, 75 ಇರ್ಬೋದು, ಬಟ್ ಸ್ಟಿಲ್ ಲಾಸ್ಟ್ 2 ದಿನದಿಂದ ಏನು 200 MCQs ಇದೆಯೋ ಅದರಲ್ಲಿ ಒಂದು ಮಿಸ್ ಆಗದಿರ 15 MCQs ಆ್ಯಸ್ ಇಟ್ ಇಸ್. ಸೊ ಡೋಂಟ್ ವರಿ. ಓಕೆ, ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ನೀವು ಲಾಸ್ಟ್ ನಿಮ್ಮ ಸೀನಿಯರ್ಸ್ನ ಅವ್ರು ಇವನು ಕೇಳ್ಬೋದು. ಸೊ ಮಾಡಲ್ ಪೇಪರ್ ಯಾವಾಗ ಬಿಡ್ತಿದ್ರು? ಡಿಸೆಂಬರಲ್ಲೋ ಜನವರಿಲೋ ಬಿಡ್ತಿದ್ದು. ಆ್ಯಂಡ್ ಆ ಮೂಮೆಂಟಲ್ಲಿ ಓಕೆ ಏನಿದೆ, ಹೆಂಗಿದೆ, ಪ್ಯಾಟರ್ನ್ ಏನಿದೆ, ಆ್ಯಂಡ್ ನಿಮ್ಗೆ ಈಗಾಗಲೇ ಬ್ಲೂ ಪ್ರಿಂಟು ಇದೆ, ಮಾಡಲ್ ಪೇಪರು ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ವೆರಿ ಯು ಶುಡ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ನಾನು ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಂಗೆ ಪ್ರಿಪೇರ್ ಆಗ್ಬೋದು, ಬಿಕಾಸ್ ಥಿಯರಿ ಏನಿದೆ ಐ ನೋ. ಓಕೆ, ಥಿಯರಿ ಹಿಂಗೆ ಕೇಳ್ತಾರೆ, ಹಿಂಗೆ ಮಾಡ್ತಾರೆ. ಓಕೆ, ನಾನು ಥಿಯರಿ ಪ್ರಿಪ್ರೇಷನು ಮಾಡ್ತಾ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಐ ನೀಡ್ ಟು ಮೇಕ್ ಟೈಮ್. ಇಲ್ಲ ನಾನು ಲಾಸ್ಟ್ ಮೂಮೆಂಟ್ ಇಟ್ಕೊತೀನಿ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಹೌದೋ ಇಲ್ವೋ? ಬಿಕಾಸ್ ಈಗ ಪ್ರಿಪ್ರೇಷನ್ ಯಾಕೆ ಇಂಪಾರ್ಟೆಂಟು ನೀವು ನೋಡಿರ್ತೀರ. ಪ್ರಿಪ್ರೇಷನ್ ಇಲ್ಲ ಅಂದರೆ ಸ್ಪೋರ್ಟ್ಸಲ್ಲಿ ಆಯ್ತೀನೋ ಅಂದರೆ ಅದು ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಈಗ ವಿರಾಟ್ ಕೊಹ್ಲಿ ಪ್ರಿಪ್ರೇಷನ್ ಇಲ್ದಿರೋ ಬಂದು ಆಟ ಆಡೋದಾರೆ, ಕ್ರಿಕೆಟ್ ಆಡ್ತಾನೆ ಅಂದರೆ ಆಗತ್ತಾ? ಇಲ್ಲ. ಸೊ ರೀಸೆಂಟಾಗಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮು 2 ಸೀರೀಸ್ ಸೋತು ಬಂದರು, ಐರ್ಲ್ಯಾಂಡ್ ಜೊತೆ, ಅದು 1 ರನ್ನಿಂದ ಸೋತು ಬಂದರು. ಏನು ಮಾಡೋಕ್ಕಾಗಲ್ಲ. ಸೊ ಪ್ರಿಪ್ರೇಷನ್ ಬೇಕು ಆ್ಯಂಡ್ ರೈಟ್ ಸೆಟ್ ಆಫ್ ಪ್ರಿಪ್ರೇಷನ್ ಬೇಕು, ಸ್ಟ್ರಾಟಜಿ ಬೇಕು. ಅಲ್ಲಿ ಆಡೋದಕ್ಕೆ ಹೆಂಗೆ ಏನು. ಸಿಮಿಲರ್ಲಿ ನಾನೀಗ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ ಅಂದರೆ, ಮ್ಯಾಥ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀನಿ ಅಂದರೆ, ನಾನು ಈ ಕ್ವಶನ್ ಪೇಪರ್ನ ಓಕೆ ಒಂದ್ಸಲಿ ಥಿಯರಿ ಪಾಯಿಂಟ್ ಆಫ್ ವ್ಯೂಯಿಂದ ಸಾಲ್ವ್ ಮಾಡ್ತೀನಿ. ಕ್ಯಾನ್ ಐ ಲುಕ್ ಅಟ್ ಫ್ರಮ್ CET ಪಾಯಿಂಟ್ ಆಫ್ ವ್ಯೂ? ಎಸ್ ಯು ಕ್ಯಾನ್. ನಿಮಗೆ ಎಕ್ಸಾಂಪಲ್ ಕೊಡೋದಕ್ಕೆ ಲೆಟ್ಸ್ ಸೇ ಈಗ ಡಿಫ್ರೆನ್ಸಿಯೇಷನ್ ಕ್ವಶನ್ ಇದೆ. ಈ ಡಿಫ್ರೆನ್ಸಿಯೇಷನ್ ಕ್ವಶನ್ನ ನಾನು CET ಪಾಯಿಂಟ್ ಆಫ್ ವ್ಯೂಲಿ ಫಾಸ್ಟಾಗಿ ಹಿಂಗೆ ಸಾಲ್ವ್ ಮಾಡ್ಬೋದು. ಇಸ್ ದೇರ್ ಎನಿ ಅದರ್ ವೇ? ಸೇಮ್ ಥಿಂಗ್ ಯು ಕ್ಯಾನ್ ಯೂಸ್, ಬಿಕಾಸ್ ಇದು MCQ. ಸರ್ ಬರೀ MCQಸಾ? ಇಲ್ಲ, ನಾನು ಲಾಂಗ್ ಆನ್ಸರ್ಸು ತೋರಿಸ್ತೀನಿ, ವಿತ್ ಎಕ್ಸಾಂಪಲ್ಸೇ ತೋರಿಸ್ತೀನಿ. ಸೊ ಆ್ಯಂಡ್ ಆಲ್ಸೋ ನೀವು ಡಿಸ್ಕ್ರಿಪ್ಷನಲ್ಲಿ ಒನ್ ಶಾರ್ಟ್ ವೀಡಿಯೋಸ್ ಇದೆ, ಹಿಂದಿಂದೆಲ್ಲ ವೀಡಿಯೋಸ್ ಇದೆ, ಚೆಕ್ ಮಾಡಿ. ಸೊ ನಥಿಂಗ್ ಹ್ಯಾಸ್ ಚೇಂಜ್ಡ್. ಯು ಕ್ಯಾನ್ ಆಲ್ಸೋ ಚೆಕ್. ಆ್ಯಂಡ್ ನಾವು ಮಾಡ್ತೀವಿ, ಈಗೂ ಮಾಡ್ತೀವಿ, ಬಟ್ ಯು ಕ್ಯಾನ್ ಚೆಕ್ ದ ಪ್ರೀವಿಯಸ್ ವೀಡಿಯೋಸ್. ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೂ ಮಾಡಿದ್ದೀವಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ CET ನೀವು CETಲಿ ನೋಡಿದರೆ ಈ ಥರ ಕ್ವಶನ್ಸ್ ಬಂದಿದೆ ಬೇಸ್ಡ್ ಆನ್ ದ ಡಿಟರ್ಮಿನೆಂಟ್. ಸೊ ಏನು, ಡಿಟರ್ಮಿನೆಂಟ್ ಆಫ್ AB ಈಸ್ ಸಮ್ ವ್ಯಾಲ್ಯೂ. ಡಿಟರ್ಮಿನೆಂಟ್ ಆಫ್ A ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಆಫ್ B ಏನು ಅಂತ ಕೊಟ್ಟಿದ್ದಾರೆ. ಇಟ್ಸ್ ಎ ಸಿಂಪಲ್ ಪ್ರಾಪರ್ಟಿ. ಏನು, ಡಿಟರ್ಮಿನೆಂಟ್ ಆಫ್ AB ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ A ಇಂಟು ಡಿಟರ್ಮಿನೆಂಟ್ ಆಫ್ B. ಸಿಂಪಲ್. ಇದು CETಲಿ ಬಂದಿದೆ. ಆ್ಯಂಡ್ ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ಅಬೌಟ್ MCQs, ಬರೀ MCQs ಹೇಳ್ತಿಲ್ಲ. 4 marks ಕ್ವಶನ್, A² - 5A + 7i. ಬೇಕಾದ್ರೆ ನಿಮ್ಮ CET PYQs ತೆಗೆದು ಚೆಕ್ ಮಾಡಿ. 2015 ಆ್ಯಂಡ್ 2025 ಸೇಮ್ ಇಕ್ವೇಷನ್. ಸೊ 2015 ಅದು ಏನು ಕೇಳಿದ್ದಾರೆ ಅಂದರೆ A² - 5A ಈಸ್ ಈಕ್ವಲ್ ಟು ವಾಟ್?
a square minus 5a is equal to what? Answer is minus 7i. If I correctly remember the option, maybe C or D. I guess D ಇರಬೇಕು. ಅಂದರೆ ಪ್ಯಾಟರ್ನ್ ಚೇಂಜ್ ಆದರೂ ಐ ಗೆಸ್ ಆಪ್ಷನ್ ಚೇಂಜ್ ಆಗಿಲ್ಲ ಅನ್ಸುತ್ತೆ. ಅಂದರೆ ಎ ಬಿ ಸಿ. ಸೊ a square minus 5a is equal to minus 7i. ಆ್ಯಂಡ್ 2025 ಬೇಸ್ಡ್ ಆನ್ ದಿಸ್ ಈಕ್ವೇಷನ್ ಕ್ವಶನ್ ಇದೆ. ಆ್ಯಂಡ್ ಇದನ್ನು ಸಾಲ್ವ್ ಮಾಡೋದಕ್ಕೆ ಇಫ್ ಯು ಆರ್ ಈಗ ನೀವು JEE ಪ್ರಿಪ್ರೇಷನು ಇನ್ನೊಂದು ನಡೆಸ್ತಿದ್ರೆ ದೇರ್ಸ್ ಕ್ಲೇಯಿ ಹ್ಯಾಮಿಲ್ಟನ್ ಫಾರ್ಮುಲಾ ನೀವು ಕೇಳಿದರೆ. ಸೊ ಏನಿದೆ, a ಸ್ಕ್ವೇರ್ ಮೈನಸ್ ಟ್ರೇಸ್ ಇಂಟು a ಪ್ಲಸ್ ಡಿಟರ್ಮಿನೆಂಟ್ ಆಫ್ a is equal to 0. ಸಿಂಪಲ್. ಸೊ ಇನ್ ಕೇಸ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಅಥವಾ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ ಅಂದ್ರೂ ನಾ ಹೇಳ್ತಾರೆ CET ಪಾಯಿಂಟ್ ಆಫ್ ವ್ಯೂ. CETಲು 2000 ಇಲ್ಲ ಸಮ್ವೇರ್ ಬಿಫೋರ್ ಆಲ್ಸೋ ಒಂದು ಈಕ್ವೇಷನ್ ಇದೆ. ಸೊ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಇದನ್ನೇ ಇಲ್ಲಿ ಸಾಲ್ವ್ ಮಾಡಿಕೊಂಡು ಓಕೆ ಹೆಂಗೆ ಏನು ಮಾಡ್ಬೋದು. ಇಲ್ಲೇ ಇದೆಯಲ್ಲ, ಓಕೆ ಮ್ಯಾಟ್ರಿಕ್ಸೇ ಕೊಟ್ಟಿದ್ದಾರೆ, ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ. ಸೊ ಟ್ರೇಸ್. ಸೊ ವಾಟ್ ಈಸ್ ಟ್ರೇಸ್? ಸೊ ಟ್ರೇಸ್ ಅಂದರೆ ಈ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡೋದು. ಸೊ 3 + 2 5. ಟ್ರೇಸ್ 5 ಮೈನಸ್ 5a ಕರೆಕ್ಟ್ ಅಲ್ವಾ? ಸೊ ಈಗ ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊಳ್ಳಿ. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟು ಬರಬೇಕು? 7 ಬರಬೇಕು. ಬರುತ್ತಾ? ಬರಲೇಬೇಕು. ಬಿಕಾಸ್ ಈ ಡಿಟರ್ಮಿನೆಂಟ್ 7 ಇರಲೇಬೇಕು. ಸೊ 3 2s 6 ಮೈನಸ್ ಅಂದರೆ 1. ಸೊ ಎಷ್ಟಾಯಿತು? 7. ಸೊ ಅದಕ್ಕೆ ಲಿಂಕ್ ಮಾಡಿಕೊಂಡು ಹೆಂಗೆ CETನೂ ಮಾಡ್ಬೋದು. ಸೊ ಇದೇ ಥರ ನಾವು ನಮ್ಮ ಕೋರ್ಸಲ್ಲೂ ಸಾಲ್ವ್ ಮಾಡಿದ್ದೀವಿ. ಸೊ ಇನ್ನೂ ಈಸಿಯೆಸ್ಟ್ ಮೆಥಡ್ಸು ಇದೆ. ಹೌ ಫಾಸ್ಟ್ ಯು ಕ್ಯಾನ್ ಡೂ ಇಟ್. ಅಗೇನ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ದಿಸ್ ಇಸ್ ಆಗಸ್ಟ್. ನಾನು ಡಿಸೆಂಬರ್ ಅಂತಲೇ ಬರ್ತೇವೆ ಬಿಕಾಸ್ ಮಾಡಲ್ ಕ್ವೆಶ್ಚನ್ ಪೇಪರ್ ಆಗಲೇ ಬರೋದು. ಸೊ ಆಗಸ್ಟು. ಸೊ ಈ ಆಗಸ್ಟು ಅಗೇನ್ ನಾನು ಮಿಡ್ ಟರ್ಮ್ ಎಕ್ಸಾಮ್ ಯಾಕೆ ಕೇಳಿದೆ ಅಂದರೆ, ಸೊ ಯೂಶ್ವಲಿ ಬೋರ್ಡ್ ಪ್ರಕಾರ ಏನಿದೆ ಸೆಪ್ಟೆಂಬರ್ ಎಂಡು, ಸೊ ಆ ಟೈಮಲ್ಲಿದೆ. ಈ ಮೂಮೆಂಟ್ ಆಫ್ ಟೈಮ್ ಆಗಸ್ಟ್. ಸೊ ದೆರ್ ಇಸ್ ಸ್ಟಿಲ್ ಸಮ್ ಡೇಸ್ ಲೆಫ್ಟ್. ಸೊ ಈ ಆಗಸ್ಟಲ್ಲಿ ನೀವು ಥಿಯರಿನೂ ಮಾಡ್ತಾ CETನೂ ಮಾಡಲೇಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಸೊ ಸೆಪ್ಟೆಂಬರ್ ಹೋಗಿದ ತಕ್ಷಣ, ಸೊ ವೆನ್ ಯು ಎಂಟರ್ ಸೆಪ್ಟೆಂಬರ್ ನಿಮಗೆ ಹಬ್ಗಳು ಬರುತ್ತೆ, ಇನ್ನೊಂದು ಬರುತ್ತೆ. ಸೊ ಅದ್ರ ಜೊತೆ ಥಿಯರಿ ಎಕ್ಸಾಮ್ಸೇ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಥಿಯರಿ ಎಕ್ಸಾಮ್ ಏನು ಮಾಡಬೇಕಪ್ಪ, ಐ ಆಮ್ ಸೇಯಿಂಗ್ ಡೋಂಟ್ ವರಿ ಅಬೌಟ್ ಥಿಯರಿ. ವಿ ವಿಲ್ ಹೆಲ್ಪ್ ಯು. ಓಕೆ, ಸೊ ಥಿಯರಿ ಈಸಿನೇ, ಚಿಂತೆ ಮಾಡಬೇಡಿ. ಆ್ಯಂಡ್ ಅದೇ ಟೈಮ್ನ ನಾನು ಅದಕ್ಕೆ ಹೇಳ್ತಾರೆ CET ನೀವು ಯೂಸ್ ಮಾಡಲೇಬೇಕು. ಬಿಕಾಸ್ CET ನಾನು ಲಾಸ್ಟ್ ಮೂಮೆಂಟಿಗೆ ಓಕೆ ಕ್ರ್ಯಾಶ್ ಕೋರ್ಸ್ ಟೈಮಲ್ಲಿ ನೋಡ್ಕೊತೀನಿ, ಆಗಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಮೇ ಬಿ ಫಾರ್ ಫ್ಯೂ ಇಟ್ ಮೈಟ್ ಹೆಲ್ಪ್. ಅದು ಏನೋ ಸ್ವಲ್ಪ ರ್ಯಾಂಕ್ ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಫ್ ಯು ಆರ್ ಸೀರಿಯಸ್ಲಿ ಲುಕಿಂಗ್ ಅಟ್ 5000 ರ್ಯಾಂಕ್ ಒಳಗೆ ಅಥವಾ ಇವನ್ 10,000 ರ್ಯಾಂಕ್ ಒಳಗೆ ಬರಬೇಕು ಅಂದರೆ ಈಗಿಂದಾನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು CETದು. ಇಲ್ಲ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಬಿಕಾಸ್ ನಾವು ಲಾಸ್ಟ್ ಇಯರ್ ಅಂದರೆ ಈಗೇನು ನಿಮ್ಮ ಸೀನಿಯರ್ಸ್ ಇದ್ದಾರೆ, ಸೊ ಅವ್ರ ಜೊತೆ ಸಾಕಷ್ಟು ನಿಮ್ಮ ಅಣ್ಣಂದಿರ ಆಯಿತು ಅಕ್ಕಂದಿರ ಜೊತೆ ಮಾತಾಡಿದ್ದೀವಿ. ಸೊ ಹೆಂಗೆ ಪ್ರಿಪೇರ್ ಮಾಡಿದ್ರು, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು, ಏನು CET ರ್ಯಾಂಕಿಂಗ್. ಸೊ ಬೇಸ್ಡ್ ಆನ್ ಆಲ್ ದ ಡೇಟಾ ಹೇಳ್ತಿರೋದು. ಸೊ ಈಗಿಂದಾನೇ CET ಪ್ರಿಪ್ರೇಷನ್ ಬೇಕು. ಓಕೆ, ಸೊ ಆ್ಯಂಡ್ ನಾನು ಹೇಳ್ತೀನಲ್ಲ ಥಿಯರಿ ಪ್ರಿಪ್ರೇಷನ್ ಯಾಕಷ್ಟು ಕಷ್ಟ ಆಗಲ್ಲ ಅಂದರೆ, ಈಗ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದು. ಸೊ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂತ ಇದೆ. ಸೊ ಇಲ್ಲಿ ಈಕ್ವೇಷನ್ ಏನಿದೆ x + 1/7 ಸೊ ಡಿವೈಡ್ ಬೈ ಸಮ್. ಇದೇ ಕ್ವಶನ್ನ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ನ ಬೇರೆ ಮಾಡೋ ಕ್ವಶನ್ ಪೇಪರಲ್ಲಿ ಬೇರೆ ಥರ ಕೇಳಿದ್ದಾರೆ. ಸೊ ನೀವು 2 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಓಕೆ ಯಾವುದೇ ಡಿಸ್ಟೆನ್ಸ್ ಕೇಳಿದ್ರು ಎದರ್ ದಿಸ್ ಆರ್ ದಟ್, ನಂಬರ್ಸ್ ಚೇಂಜ್ ಮಾಡ್ತಾರೆ ಬಟ್ ದ ಅಪ್ರೋಚ್ ಇಸ್ ಸೇಮ್. ಮುಗೀತಲ್ಲ. ಸೊ ದಿಸ್ ಇಸ್ 3 ಮಾರ್ಕ್ಸ್ ಕ್ವಶನ್, ಹೌದೋ ಇಲ್ಲೋ? ಸೊ ದಿಸ್ ಇಸ್ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ ಎಷ್ಟು ಫಾಸ್ಟ್ ಆಯಿತು. ಆ್ಯಂಡ್ ನಾನು ಇಷ್ಟೇ ಹೇಳ್ತಿಲ್ಲ. ಸೊ ನಿಮ್ಗೆ ಇನ್ನೂ ಎಕ್ಸಾಂಪಲ್ ಕೊಡಬೇಕು ಅಂದರೆ ಓಕೆ MCQs ಎಲ್ಲ ಆಯಿತು. ಬಟ್ MCQs ನೀವು ಮಾಡೇ ಇರ್ತೀರ. ಎಲ್ಲಿದೆ ಸೆಕೆಂಡ್ ಕ್ವಶನ್, 3, 4, 5 ಮಾಡಲ್ ಕ್ವಶನ್ ಪೇಪರ್ ಚೆಕ್ ಮಾಡಿರಿ.
ಸೊ ಇಟ್ಸ್ ಬೇಸ್ಡ್ ಆನ್ ದ ಡೊಮೈನ್ ಆ್ಯಂಡ್ ರೇಂಜ್. ಸೊ ಡೊಮೈನ್ ಆ್ಯಂಡ್ ರೇಂಜ್, ಸೊ ನಿಮಗೆ ಆ ರೇಂಜು ಡೊಮೈನ್ ಗೊತ್ತಿತ್ತು ಅಂದರೆ ಫಸ್ಟ್ ಮಾಡಲ್ ಪೇಪರಲ್ಲೂ ರೇಂಜ್ ಕೇಳಿದ್ದಾರೆ, ಥರ್ಡ್ ಮಾಡಲ್ ಪೇಪರಲ್ಲೂ ರೇಂಜ್ ಕೇಳಿದ್ದಾರೆ, ಆ್ಯಂಡ್ ಇಲ್ಲಿ ಫಿಲ್ ಇನ್ ದ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಥರ ಕೇಳಿದ್ದಾರೆ. ಸೊ ನಿಮಗೆ ನೋಯಿಂಗ್ ದ ರೇಂಜ್ ಇಸ್ ಎ ಬೇಸಿಕ್ ಥಿಂಗ್, ಇಟ್ಸ್ ಎ ಬೇಸಿಕ್ ಥಿಂಗ್. ಸೊ ಅದು ಗೊತ್ತಿರಬೇಕಲ್ವಾ. ಸೊ ಅದು ಗೊತ್ತಿತ್ತು ಅಂದರೆ ಯಾವ್ದು ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಆ್ಯಂಡ್ ಇವನ್ ಇಲ್ಲಿ ಯಾವುದು, ಸೊ ಕೆಲವೊಂದು ಚಾಪ್ಟರ್ಸು ಅಗೇನ್ ಓಕೆ ಹಾಂ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಗೆ ಏನಿದೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಸಮಥಿಂಗ್. ಸೊ ಈ 1+x² ಇತ್ತು ಅಂದರೆ ಎಕ್ಸ್ನ ಏನಂತ ತಗೋಬೇಕು, either ಟ್ಯಾನ್ ಆರ್ ಕಾಟ್. ಯಾಕೆ ಸರ್? ಯಾಕೆ ಅಂದರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ √(a² + x²). ಸೊ a² + x² ಇತ್ತು ಅಂದರೆ ಎಕ್ಸ್ ಕ್ಯಾನ್ ಬಿ either ಟ್ಯಾನ್ ಆರ್ ಕಾಟ್. ಬೇಸಿಕ್ ಗೊತ್ತಲ್ಲ. ಸೊ ಈಗ ನೀವು ಇಲ್ಲಿ ಟ್ಯಾನ್ ಇರೋದ್ರಿಂದ ನಾನು ಟ್ಯಾನ್ ತೊಗೊಂಡ್ರೆ ಓಕೆ, ಟ್ಯಾನ್ -1/tan. ಆ್ಯಂಡ್ ಅಗೇನ್ ಇದು ನಿಮಗೆ ಹಿಂದೆನೂ ಕೇಳಿದ್ದಾರೆ. ಸೊ ಈಗ ನಮ್ಮದು ಯಾವುದು ಉನ್ನತಿ ಬ್ಯಾಚ್ ಇದೆ. ಸೊ ಉನ್ನತಿ ಬ್ಯಾಚಲ್ಲೂ ಚೆಕ್ ಮಾಡಿರಿ. ಈಗಾಗಲೇ ನಾನು ಇದ್ರದ್ದು ವೀಡಿಯೋಸು ಬಿಫೋರ್ ಈವನ್ ಏನು ಮಾಡಲ್ ಪೇಪರ್ ರಿಲೀಸ್ ಮಾಡಿದ್ರು ಅದಕ್ಕಿಂತ ಮುಂಚೆನೇ ಇದನ್ನು ಸಾಲ್ವ್ ಮಾಡಿದ್ದೀನಿ, ಇದೇ ಕ್ವಶನ್ನು. ಅದ್ರ ಜೊತೆ ಎಲ್ಲಿದೆ T1, ಹಾಂ, ಟ್ಯಾನ್ ಇನ್ವರ್ಸ್ ಆಫ್ cos x - sin x / cos x + sin x. ಇದು ಹೆಂಗೆ ಅಂದರೆ ಹಾಫ್ ಟಿಕೆಟ್ ಬಿಕಾಸ್ ಹಾಫ್ ಆ್ಯಂಗಲ್ ಫಾರ್ಮುಲಾಸ್. ಸೊ ಇದನ್ನು ಕಾಸಿಂದ ಡಿವೈಡ್ ಮಾಡಬೇಕು, 1 - tan ಬರುತ್ತೆ. ಸೊ ಕೆಳಗೆ 1 + tan ಬರುತ್ತೆ. 1 ಏನಂತ ಬರೀಬೋದು, tan π/4 ಅಂತ ಬರೀಬೋದು. ಸೊಲ್ಯೂಷನ್ ಹಾಗೆ ಬರ್ತದೆ. ಸೊ ದಿಸ್ ಆರ್ ಆ್ಯಂಡ್ ಇವನ್ ದಿಸ್ ಐ ಹ್ಯಾವ್ ಸಾಲ್ವ್ಡ್ ಬಿಫೋರ್ ಇವನ್ ರಿಲೀಸಿಂಗ್ ದ ಪೇಪರ್ ಇನ್ ಉನ್ನತಿ ಬ್ಯಾಚ್. ಸೊ ಅದಕ್ಕೆ ದರ್ ಇಸ್ ನಥಿಂಗ್ ಟು ವರಿ. ಯು ಡೋಂಟ್ ಹ್ಯಾವ್ ಟು, ಅಂದರೆ ಸಾರಿ ಏನು ಕೇಳ್ತಾರೆ ಸ್ಕೋರ್ ಮಾಡೋದು, ಯು ಡೋಂಟ್ ಹ್ಯಾವ್ ಟು ವರಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಮಾಡಲ್ ಕ್ವಶನ್ ಪೇಪರ್ಸ್ನ ಅಂದರೆ ಲೈಕ್ ಫುಲ್ ನೋಡೋದ್ರಿಂದ ಏನಾಗುತ್ತೆ, ಯಾವ ಚಾಪ್ಟರ್ಸ್ ಇದೆ, ಯಾವ ಚಾಪ್ಟರ್ಸ್ ಇಲ್ಲ, ಆ್ಯಂಡ್ ಈ ಚಾಪ್ಟ್ರಿಂದ ಹಿಂಗೆ ಕೇಳ್ತಾರಪ್ಪ, ಈ ಚಾಪ್ಟ್ರಿಂದ ಹಿಂಗೆ ಕೇಳ್ತಾರ, ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡೋಂಟ್ ವರಿ, ನಾವು ನಿಮಗೆ ಇದಕ್ಕಂತಾನೆ ಚಾಪ್ಟರ್ ವೈಸು ಬ್ರೇಕ್ ಡೌನ್ ಮಾಡ್ತಿದ್ದೀವಿ, ವಿಚ್ ವಿಲ್ ಬಿ ಶೇರಿಂಗ್ ನಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀವಿ. ಸೊ ವಾಟ್ಸಪ್ ಚಾನಲ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿ. ಸೊ ಚಾಪ್ಟರ್ ವೈಸ್ನು ಶೇರ್ ಮಾಡಿದಾಗ ಸೊ ಇಟ್ಸ್ ಗೋಯಿಂಗ್ ಟು ಬಿ ಇವನ್ ಈಸಿಯರ್. ಓಕೆ, ಈ ಚಾಪ್ಟ್ರಿಂದ ಇದಿಷ್ಟಿದೆ, ನನಗೆ ಯಾವ ಚಾಪ್ಟರ್ ಕಷ್ಟ ಅದಷ್ಟೇ ಚೆಕ್ ಮಾಡ್ಕೋಬೋದು. ಈಸಿ ಆಗುತ್ತೋ ಇಲ್ವೋ, ಹೌದೋ ಇಲ್ವೋ. ಸೊ ವಿ ವಿಲ್ ಮೇಕ್ ಥಿಂಗ್ಸ್ ಈಸಿಯರ್ ಫಾರ್ ಯು, ಡೋಂಟ್ ವರಿ. ಆ್ಯಂಡ್ ಆಲ್ಸೋ ಈಗ ಲಾಂಗ್ ಆನ್ಸರ್ಸ್ ಅಂತ ಬಂದಾಗ, ಲಾಂಗ್ ಆನ್ಸರ್ಸ್ ಜಸ್ಟ್ ನಾನು ನಿಮ್ಗೆ ಅಗೇನ್ ಐಡಿಯಾ ಕೊಡ್ತಿರೋದು, ಇದೇ ಈಕ್ವೇಷನ್ನು ಇನ್ನೊಂದು ಮಾಡಲ್ ಪೇಪರಲ್ಲೂ ಇದೆ. ಆ್ಯಂಡ್ ಇಫ್ ಯು ಸಿ ಎ ಇನ್ವರ್ಸ್ ಕೇಳಿದ್ದಾರೆ, ಲಾಂಗ್ ಆನ್ಸರ್ ಈಕ್ವೇಷನ್ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಈ ಈಕ್ವೇಷನಲ್ಲಿ ಎ ಇನ್ವರ್ಸ್ ಫೈಂಡ್ ಮಾಡೋದು CET ಪಾಯಿಂಟ್ ಆಫ್ ವ್ಯೂ ಇಂದ ಅಂತಲೂ ನೋಡಿದ್ರೆ, ಇವನ್ ಫ್ರಮ್ ಲುಕಿಂಗ್ ಅಟ್ CET ಪಾಯಿಂಟ್ ಆಫ್ ವ್ಯೂ ಎಷ್ಟು ಫಾಸ್ಟಾಗಿ ಬರಿಬೋದು ಅಂದರೆ ಎ ಇನ್ವರ್ಸ್ ಈಸ್ ಈಕ್ವಲ್ ಟು -9 ಹೋಗುತ್ತೆ. ಸೊ ಇದೇನಾಯಿತು, 1/9 ಆಗುತ್ತೆ. ಸೊ ಎ ಇರೋದು a² ಇರೋದು ಎ ಆಗುತ್ತೆ, -8 ಇರೋದು -8i ಆಯಿತು, ಮುಗಿತ್ಸ್. ಎ ಇನ್ವರ್ಸ್ ಇಸ್ ದಿಸ್. CETಗೆ ಕೇಳಿದ್ದಾರೆ, ಅದಕ್ಕೆ ನಾನು ಹೇಳ್ತಿರೋದು ಎಷ್ಟು ಫಾಸ್ಟಾಗಿ ಮಾಡ್ಬೋದು. ಐ ಡಿಂಟ್ ಇವನ್ ಸಾಲ್ವ್, ಏನಾದರೂ ಹಿಂದೆ ಸ್ಟೆಪ್ಸ್ ಬಂತಾ ಇಲ್ಲ. ಸೊ ವಿಲ್ ಬಿ ಡೂಯಿಂಗ್, ಡೋಂಟ್ ವರಿ. ಓಕೆ, ಸೊ ಕ್ವಶನ್ ಪೇಪರ್ಸ್ನು ಇನ್ ಡೀಟೇಲಾಗಿ ಹೋಗೋಣ, ಚಾಪ್ಟರ್ ವೈಸು ಹೋಗೋಣ, ಅನಾಲಿಸಿಸು ಮಾಡೋಣ, ಹೆಂಗೆ ಏನು ಮಾಡಬೇಕು ಅಂತ. ಚಿಂತೆ ಮಾಡಬೇಡಿ. ಇಫ್ ಯು ಆರ್ ಲುಕಿಂಗ್ ಅಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಪ್ಲೀಸ್ ಯೂಟಿಲೈಸ್ ದ ಟೈಮ್ ಇನ್ ಎ ಪ್ರಾಪರ್ ವೇ. ಇಲ್ಲ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. ಓಕೆ, ಸೊ ವಿತ್ ದ್ಯಾಟ್ ಮುಗಿಸೋಣ, ಬರ್ತೀವಿ, ಡೋಂಟ್ ವರಿ. ಸೊ ಏನು ಬೇಕು ಅಂತಲೂ ಕಮೆಂಟ್ ಮಾಡಿ, ವಿಲ್ ಬಿ ದೇರ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.